ಕೊಟ್ಟಿದೆ ಜೀವನದಲ್ಲಿ. ಕಲೆಗಾಗಿ ನಾವೇನು ಮಾಡಬಹುದು ಅಂತ ಒಂದು ಆಲೋಚನೆ ಬಂದಾಗ ಈ ಒಂದು ಸಣ್ಣ ಪ್ರಯತ್ನ, ಒಂದು VP ಕಲ್ಚರ್ ಕ್ಲಬ್ ಅಂತ ಪ್ರಾರಂಭ ಮಾಡೋಣ. ಅದರ ಮೂಲಕ ಆಸಕ್ತರಿಗೆ ಸಂಗೀತ ಪಾಠ ಹೇಳುವಂತಹ ಒಂದು 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 ವಸತಿ, ಹಾಗೆ ಎಷ್ಟೋ ಹೊಸ ಕಲಾವಿದರಿಗೆ ತಮ್ಮ ಹಾಡುಗಳನ್ನು ಬಿಡುಗಡೆ ಮಾಡಬೇಕು ಅಂತ ಆಸೆ ಇರುತ್ತೆ. ಆ ರೀತಿ ನಿರ್ಮಾಣ ಮಾಡಲಿಕ್ಕೆ ಒಂದು ಸ್ಟುಡಿಯೋ ಮತ್ತು ನಾವೇ ಒಂದು ಲೇಬಲನ್ನು ಸೃಷ್ಟಿಸಿ ಅದರ ಮೂಲಕ ಈ ಹಾಡುಗಳನ್ನು ಹೊರತರೋಣ ಅನ್ನೋ ಒಂದು ಪ್ರಯತ್ನದಲ್ಲಿ ಈಗಾಗಲೇ ಒಂದು 3 ವರ್ಷದ ಹಿಂದೆ ಈ ಕನಸನ್ನು ನಾವು ಪ್ರಾರಂಭಿಸಿದ್ವಿ. ಆದರೆ ಈಗ ಕಳೆದ 10 ತಿಂಗಳಿಂದ ಈ ಒಂದು ಕನಸು ಏನಾಗಿದೆ ನನಸಾಗಿ ಇಲ್ಲಿ VPCC ಅನ್ನೋ ಈ ಒಂದು ಜಾಗದಲ್ಲಿ ನಡೀತಾ ಇದೆ. ಮೊದಲು ನಾನು ಮಾತಿಯನ್ನು ಕೇಳ್ಕೊತೀನಿ. VPCC ಬಗ್ಗೆ ಅಂದರೆ ವಿಜಯ್ ಪ್ರಕಾಶ್ ಕಲ್ಚರ್ ಕ್ಲಬ್ ಅಂದರೆ ಏನು, ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಎಲ್ರಿಗೂ ಮಾಧ್ಯಮ ಮಿತ್ರರಿಗೆ ಕೊಡಬೇಕು ಅಂತ ಕೇಳ್ಕೊತೀನಿ. ಅದಾದ ನಂತರ ನಾನು ದ್ವಾರ್ ಮ್ಯೂಸಿಕ್ ಹಾಗೂ ದ್ವಾರ್ ಸ್ಟುಡಿಯೋಸ್ ಬಗ್ಗೆ ಮಾತಾಡ್ತೀನಿ. ನಾನು ಮಾತಿ ಇತ್ತೀಚೆಗೆ 25 ವರ್ಷಗಳ ವಾರ್ಷಿಕೋತ್ಸವವನ್ನು ಕೂಡ ಆಚರಿಸ್ಕೊಂಡ್ವಿ. ಮುಂಬೈನಲ್ಲಿ ಹುಟ್ಟಿ ಬೆಳೆದರೂ ಕೂಡ ಮದುವೆ ಆದಮೇಲೆ ಕನ್ನಡವನ್ನು ಕಲ್ತಿದ್ದಾಳೆ. ಇವತ್ತಿನ ಈ ಪತ್ರಿಕಾಗೋಷ್ಠಿ ನಾನು ಕನ್ನಡದಲ್ಲೇ ಮಾತಾಡ್ತೀನಿ ಅನ್ನೋ ಒಂದು ಆಸೆಯಲ್ಲಿ ಮಹತಿಗೆ ನಾನು ಕೇಳ್ಕೊತೀನಿ. VP ಕಲ್ಚರ್ ಕ್ಲಬ್, ಯಾಕಂದರೆ VP ಕಲ್ಚರ್ ಕ್ಲಬ್ ಸಂಪೂರ್ಣವಾಗಿ ಜವಾಬ್ದಾರಿ ತಗೊಂಡು ಮಹತಿನೇ ನಿರ್ವಹಿಸ್ತಾ ಇದ್ದಾಳೆ. ಅದರಲ್ಲಿ ನಡೆಯುವಂಥ ಎಲ್ಲ ಚಟುವಟಿಕೆಗಳ ಬಗ್ಗೆ ಸಂಪೂರ್ಣವಾಗಿ ಮಹತಿ ಅದನ್ನು ಒಂದು ಆಸಕ್ತಿಯಿಂದ ನಡೆಸ್ತಾ ಇರೋದ್ರಿಂದ ಓವರ್ ಟು ಯು. VPCC ಬಗ್ಗೆ ತಾವು. ಎಷ್ಟೋ ಜನ ನಾವು ಚಿಕ್ಕ ವಯಸ್ಸಲ್ಲಿ ನಾವು ಹಾಡ್ತೀವಿ, ಡಾನ್ಸ್ ಮಾಡ್ತೀವಿ, ಬರೀತೀವಿ, ನಾವು ದೊಡ್ಡ ಆರ್ಟಿಸ್ಟ್ ಆಗ್ತೀವಿ ಅಂತ ಕನ್ಸ್ಕೊಂತೀವಿ. ಬಟ್ ಒಂದು ವಯಸ್ಸಾದ್ಮೇಲೆ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ, ಜಾಬ್ ಸೆಕ್ಯೂರಿಟಿಗೆ ಬೇಕಾಗತ್ತೆ. ಸೊ ಅದರಿಂದ ನಾವು ಎಷ್ಟೋ ನಮ್ಮ ಹಾಬೀಸ್ನ ಬಿಟ್ಬಿಡ್ತೀವಿ. ಸೊ ಆ ಎಲ್ಲ ಜನರನ್ನು ಸೇರಿಸಿ ನಾವು ಮತ್ತೆ ಅವರು ಕಲಾ ಪ್ರಪಂಚಕ್ಕೆ ಬರಲಿ, ಮತ್ತೆ ಲೆಟ್ ದೆಮ್ ಸ್ಟಾರ್ಟ್ ಲರ್ನಿಂಗ್, ಮತ್ತೆ ಬೆಳೀಲಿ ಅಂತ ನಾವು VP ಕಲ್ಚರ್ ಕ್ಲಬ್ ಶುರು ಮಾಡಿದ್ವಿ. ಇಲ್ಲಿ ನಮ್ಮ ಸಮುದಾಯದಲ್ಲಿ ಎಷ್ಟೋ ಜನ ಡಾಕ್ಟರ್ಸ್ ಇದ್ದಾರೆ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ ಇದ್ದಾರೆ, ಗೌರ್ಮೆಂಟ್ ಆಫೀಷಿಯಲ್ಸ್ ಇದ್ದಾರೆ, ಕಾರ್ಪೊರೇಟ್ ಅವ್ರು ಇದ್ದಾರೆ, ಗೃಹಿಣಿಯರಿದ್ದಾರೆ, ಮಕ್ಕಳಿದ್ದಾರೆ, ಸೀನಿಯರ್ ಸಿಟಿಸನ್ಸ್ ಇದ್ದಾರೆ, ತುಂಬ ಜನ ಇದ್ದಾರೆ. ಫ್ರಮ್ ಏಜ್ 4 ಟು ಲಾಸ್ಟ್ ನಮ್ಮ ಪಾರ್ಟಿಸಿಪೆಂಟ್ ವಾಸ್ 82 years old. ಸೊ ನಾವು ಏನು ಮಾಡ್ತೀವಿ VP ಕಲ್ಚರ್ ಕ್ಲಬ್ ಅಲ್ಲಿ ಅಂದರೆ ನಾನು ತೋರಿಸ್ತೀನಿ. ಫಸ್ಟ್ ನಾವು ಶುರು ಮಾಡಿದ್ವಿ ಒಂದು ದೀಪಾವಳಿ ಕಾನ್ಸರ್ಟ್ ಸ್ವರೋದಯದಿಂದ. ಅದು ದೀಪಾವಳಿ ಬೆಳಗ್ಗೆ ನಾವು 6:30 ಮಾರ್ನಿಂಗ್ ವಿ ಆರ್ಗನೈಸ್ಡ್ ಕಾನ್ಸರ್ಟ್, ವಿಜಯ್ ಅವ್ರದ್ದು ಕರ್ನಾಟಕ ಕಚೇರಿ. ಯಾಕೆ ವಿ ಆರ್ಗನೈಸ್ಡ್ ಅಂದರೆ ದೀಪಾವಳಿ ದಿನ ಒಂದು ಸಂಗೀತ ಕಾರ್ಯಕ್ರಮದಿಂದ ನಾವು ಶುರು ಮಾಡೋಣ, ಒಂದು ಒಳ್ಳೆ ಸಂಗೀತ ಕಾರ್ಯಕ್ರಮದಿಂದ ಶುರು ಮಾಡೋಣ ಅಂತ ಸ್ವರೋದಯ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿದ್ವಿ. ಬೆಳಗ್ಗೆ 6:30 ಎವ್ರಿಬಡಿ ಕೇಮ್. ಇಟ್ ವಾಸ್ ಅ ಹೌಸ್ಫುಲ್ ಕಾನ್ಸರ್ಟ್, ಎಲ್ಲರೂ ಎಂಜಾಯ್ ಮಾಡಿದ್ರು. ಇದು ನಿಖಿಲ್ ಪಾರ್ಥಸಾರಥಿ ಅವರ ಫಿಲ್ಮ್ ವರ್ಕ್ಶಾಪ್. ಎಷ್ಟೋ ಜನಕ್ಕೆ ಫಿಲ್ಮ್ ಸಾಂಗ್ಸ್ ಹೆಂಗೆ ಹಾಡಬೇಕು ಅಂತ ಗೊತ್ತಿರಲ್ಲ, ಅಂದರೆ ಒಂದೇ ಸ್ಟೈಲಲ್ಲಿ ಹಾಡ್ತಾರೆ. ಸೊ ಅವ್ರಿಗೆ ಸ್ವಲ್ಪ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ರು ನಿಖಿಲ್ ಅವರು. ಅದಲ್ಲದೆ ವಿ ಹ್ಯಾವ್ ಅ ಲಾಟ್ ಆಫ್ ಅದರ್ ವರ್ಕ್ಶಾಪ್ಸ್. ಜನಪದ ಲಹರಿ ಆಗ್ಬೋದು, ಜನಪದ ಲಹರಿ ಕ್ಲಾಸ್ ನಡೀತಾ ಇದೆ ಮೇಲೆ. ತುಂಬ ಜನ ಮಕ್ಕಳಿಂದ ದೊಡ್ಡೋರಿಂದ ಚಿಕ್ಕವ್ರು ಎಲ್ರಿಗೂ ಜನಪದ ಲಹರಿ, ರಂಗಗೀತೆ ಅಂದರೆ ತುಂಬ ಇಂಟ್ರೆಸ್ಟು. ಇದು ನಮ್ಮ ಡಾನ್ಸ್, ತುಂಬ ಜನ ಡಾನ್ಸ್ ಬಿಟ್ಟಿದ್ದಾರೆ. ಒಂದು ಏಜ್ ಆದಮೇಲೆ ನಮಗೆ ಡಾನ್ಸ್ ಮಾಡೋಕ್ಕಾಗಲಿಲ್ಲ ಅಂತ ಅವರೆಲ್ಲರೂ ಕರೆದು ಒಂದು 3 days ವರ್ಕ್ಶಾಪಲ್ಲಿ ನಾವು ಸ್ವಲ್ಪ ಒಂದು ಝಲಕ್ ಕೊಡ್ತೀವಿ. ಬಟ್ ವೆಸ್ಟರ್ನ್ ವರ್ಲ್ಡಲ್ಲಿ ಹಾರ್ಮನೀಸ್ ಕಾಯರ್ ಅಂತ ಗೊತ್ತಿರಬೇಕು, ಕಾಯರ್ ಸಿಂಗಿಂಗ್ ಅಂದರೆ ಏನು ಅಂತ. ಸೊ ಸ್ವಲ್ಪ ಒಂದು ವರ್ಕ್ಶಾಪ್, ಕಾಯರ್ ಸಿಂಗಿಂಗ್ ಹೆಂಗೆ ಮಾಡಬೇಕು, ಲೋವರ್ ಆಕ್ಟೇವ್, ಹೈಯರ್ ಆಕ್ಟೇವ್ ಹೆಂಗೆ ಒಟ್ಟಿಗೆ ಎಲ್ಲರೂ ಹಾಡ್ತಾರೆ, ಕನ್ಫ್ಯೂಸ್ ಆಗಬಾರ್ದು ಹೆಂಗೆ ಅಂತ ತೋರಿಸ್ಕೊಟ್ರು ಬೃತ್ವ ಅಂತ. ಸೊ ದೀಸ್ ಆರ್ ಆಲ್ ಪಿಕ್ಚರ್ಸ್ ಆಫ್ ರಂಗಗೀತೆ, ಜನಪದ ಲಹರಿ, ಇದೆಲ್ಲ ನಾವು ಮಾಡ್ತಾ ಇದೀವಿ. ಇದು ದೇವರ ನಾಮ ವರ್ಕ್ಶಾಪು. ಈ ಥರ ಹಲವಾರು ವರ್ಕ್ಶಾಪ್ಸ್ ಮಾಡ್ತೀವಿ. ಅದಲ್ಲದೆ ವಿ ಹ್ಯಾವ್ ಶಿಬಿರೋತ್ಸವ ಅಂದರೆ ನಾವು ತಿಂಗಳಲ್ಲಿ 1 ದಿನ ಎಲ್ಲ ವರ್ಕ್ಶಾಪ್ಸ್ ಏನೇನು ಗ್ರೂಪ್ಸ್ ಏನೇನು ಕಲ್ತಿದ್ದಾರೋ ಅವರೆಲ್ಲರೂ ಪ್ರೆಸೆಂಟ್ ಮಾಡ್ತಾರೆ. ಸೊ ದೇವರನಾಮ ವರ್ಕ್ಶಾಪ್ ಅವರು ಬೇರೆ ಗ್ರೂಪ್ಸ್ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಇಟ್ಸ್ ಓನ್ಲಿ ಅ ಪಾರ್ಟಿಸಿಪೆಂಟ್ ವರ್ಕ್ಶಾಪ್. ಪ್ರೊಡ್ಯೂಸ್ ಬೇಕು, ತಲೆಯಲ್ಲಿ ಒಂದು ಟ್ಯೂನ್ ಹೆಂಗೆ ಬರುತ್ತೆ, ಅದನ್ನು ಹೆಂಗೆ ಕಂಪೋಸ್ ಮಾಡಬೇಕು, ಇದೆಲ್ಲ ಟೆಕ್ನಿಕ್ಸ್ ನಮಗೆ ಹೊರಗಡೆ ಸಿಗಲ್ಲ, ಇದೆಲ್ಲ ನಾಲೆಡ್ಜ್. ಸೊ ವಿ ಟ್ರೈಂಗ್ ಟು ಕ್ಯೂರೇಟ್. ನಮ್ಮ ಆಡಿಯನ್ಸ್ಗೆ ಕೇಳ್ತೀನಿ, ನಿಮ್ಗೆ ಏನು ಬೇಕು, ನಿಮ್ಗೆ ಏನು ಅನ್ಸುತ್ತೆ, ಮ್ಯೂಸಿಕಲ್ಲಿ ಏನು ಕಲಿಬೇಕು, ಡ್ಯಾನ್ಸಲ್ಲಿ ಏನು ಕಲಿಬೇಕು ಅಂತ ಅವ್ರು ಏನು ಹೇಳ್ತಾರೋ ಅದನ್ನು ನಾವು ಕ್ಯೂರೇಟ್ ಮಾಡಿ ಅವ್ರಿಗೆ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ನಾವು VP ಕಲ್ಚರ್ ಕ್ಲಬ್ಬಲ್ಲಿ ಅದು ವರ್ಕ್ಶಾಪ್ ಥರ ಮೂಲಕ ನಾವು ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ಸೊ ದಿಸ್ ಇಸ್ ಅವರ್ VP ಕಲ್ಚರ್ ಕ್ಲಬ್.
ಇದು ಡ್ರಮ್ ಜಾಮ್ ಅಂತ ಮುಂದಿನ ತಿಂಗಳು ಆಗ್ತಾ ಇದೆ ಆನ್ 15th August. ಇದು ಎಲ್ರಿಗೂ ಒಂದು ಡ್ರಮ್ ಕೊಡ್ತೀವಿ, ನೀವು ಎಂಜಾಯ್ ಮಾಡಿ. ಫಸ್ಟ್ ಅವರು ಹೇಳ್ಕೊಡ್ತಾರೆ ರಿದಮ್ ಹಿಂಗೆ ಅಂತ. ಅದರಿಂದ ಎಷ್ಟೋ ಜನ ಯು ಸಿ ಆಲ್ ಆಫ್ ದೆಮ್ ವರ್ಕಿಂಗ್ ಪ್ರೊಫೆಷನಲ್ಸ್, ಅವ್ರಿಗೆಲ್ಲ ಸ್ಟ್ರೆಸ್ ಆಗ್ಬೋದು, ಎವ್ರಿಥಿಂಗ್ ಗೋಸ್ ಆಗ್ತದೆ. ಡ್ರಮ್ ಇವನ್ ಯು ಬೀಟಿಂಗ್ ದ ಡ್ರಮ್ ಅಲ್ಲ, ಎಲ್ಲ ಸ್ಟ್ರೆಸ್ ಎಲ್ಲ ಹೋಗಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಸೊ ಈ ತರ ಕಮ್ಯುನಿಟಿ ಇವೆಂಟ್ಸ್ ಮಾಡ್ತಾ ಇದೀವಿ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಬಿಕಮ್ ಆನ್ಲೈನ್. ಇತ್ತೀಚೆಗೆ ಎವ್ರಿಥಿಂಗ್ ಇಸ್ ಆನ್ಲೈನ್, ವಿಚ್ ಇಸ್ ಗುಡ್. ಕೋವಿಡ್ ಆದ್ಮೇಲೆ ಆನ್ಲೈನ್ ಕೆಲವು ವಿಷಯಗಳಲ್ಲಿ ಆನ್ಲೈನ್ ಒಳ್ಳೇದು, ಬಟ್ ಒಂದು ಕಮ್ಯುನಿಟಿ ಲಿವಿಂಗ್ ಹೇಗೆ ಇರಬೇಕು ಅಂತ ನಾವು ನಡೀತಾ ಇದೀವಿ. ಅದನ್ನು ಮತ್ತೆ ತರಿಸೋಣ ಅಂತ ನಾವು ನಮ್ಮ ಉದ್ದೇಶ. ದಟ್ಸ್ ವೈ ವಿ ಸ್ಟಾರ್ಟೆಡ್ VP ಕಲ್ಚರ್ ಕ್ಲಬ್. ಸೊ ಇದು ನಮ್ಮ VP ಕಲ್ಚರ್ ಕ್ಲಬ್ದು ಚಿಕ್ಕ ಮಾಹಿತಿ ಅನ್ಬೋದು, ಸ್ಮಾಲ್ ಝಲಕ್ ಅನ್ಬೋದು. ದ್ವಾರ್ ಮ್ಯೂಸಿಕ್ ಬಗ್ಗೆ ಇದು ನಾನು ಒಂದು ಮಾಸ್ಟರ್ ಕ್ಲಾಸ್ ಮಾಡಿದ್ದೆ ಅದರದ್ದು. ಮೇನ್ ಹೇಳ್ಬೇಕಲ್ಲ, ವಿಜಯ್ ಪ್ರಕಾಶ್ ಕಲ್ಚರ್ ಕ್ಲಬ್ ಅಲ್ಲಿ BP ಸರ್ದು ಮಾಸ್ಟರ್ ಕ್ಲಾಸ್ ಅಬೌಟ್ ಹೌ ಟು ಸಿಂಗ್ ಇನ್ ಫಿಲ್ಮ್ಸ್, ಹೌ ಟು ಬಿ ಆಸ್ ಅ ಪರ್ಸನ್ ಆಲ್ಸೋ. ಅಂದ್ರೆ ಟ್ಯಾಲೆಂಟ್ ಎಷ್ಟೋ ಜನಕ್ಕಿರುತ್ತೆ, ಬಟ್ ಇಂಡಸ್ಟ್ರಿಯಲ್ಲಿ ಹೇಗಿರಬೇಕು, ವಾಟ್ ಸ್ಕಿಲ್ಸ್ ಯು ನೀಡ್ ಟು ಬಿ ಅ ಗುಡ್ ಆರ್ಟಿಸ್ಟ್, ಟ್ಯಾಲೆಂಟ್, ಪ್ರಾಕ್ಟಿಸ್, ಆಟಿಟ್ಯೂಡ್, ಅದರದೆಲ್ಲ ಒಂದು ವರ್ಕ್ಶಾಪ್ ಇತ್ತು. ಅಂಡ್ ಮೋಸ್ಟ್ ಆಫ್ ದೆಮ್ ಆರ್ ಪ್ರೊಫೆಷನಲ್ಸ್ ಆರ್ ಆಲ್. ವಿಜಯ್ ಅವರ ಕಾನ್ಸೆಪ್ಟ್ ಅಲ್ಲಿ ಆರ್ಗನೈಸರ್ ಹೇಳಿದ್ರು ನಮಗೆ 15 minute ಪರ್ಫಾರ್ಮೆನ್ಸ್ ಬೇಕು ನಿಮ್ಮ VP ಕಲ್ಚರ್ ಕ್ಲಬ್ ಮಾಡತ್ತಾ ಅಂತ. ಸೊ ವಿ ಹ್ಯಾಡ್ 59 ಪಾರ್ಟಿಸಿಪೆಂಟ್ಸ್ ಸಿಂಗ್. ಒಂದು 15 minutes ಮೆಡ್ಲಿ ಮಾಡಿದ್ವಿ. ಅದು ತುಂಬಾ ಜನಕ್ಕೆ ಇಷ್ಟ ಆಯ್ತು. ಅದಾದ್ಮೇಲೆ ನಮಗೆ ಬ್ಯಾಂಗ್ಳೂರ್ ಗಣೇಶೋತ್ಸವ, ಈ ವರ್ಷ ಬ್ಯಾಂಗ್ಳೂರ್ ಗಣೇಶೋತ್ಸವದಲ್ಲಿ VP ಕಲ್ಚರ್ ಕ್ಲಬ್ ಇಸ್ ಪರ್ಫಾರ್ಮಿಂಗ್. ಈ ತರ ತುಂಬಾ ಅವಕಾಶ ಸಿಗ್ತಾ ಇದೆ ನಮ್ಮ ಕಮ್ಯುನಿಟಿ ಮೆಂಬರ್ಸ್ಗೆ. ಸೊ ಇದು ವಿಕ್ಟೋರಿಯಾ ಹಾಸ್ಪಿಟಲ್ ಒಂದು ಚಾರಿಟಿ ಕಾನ್ಸೆಪ್ಟ್. ಹಾಸ್ಪಿಟಲ್ ಅಲ್ಲಿ ನಾವೇನ್ ಮಾಡಿದ್ವಿ, ಇನ್ಫ್ಯಾಕ್ಟ್ ನಾನು ಯಾವುದೋ ಒಂದು ಚಿಕಿತ್ಸೆಗಾಗಿ ಅಲ್ಲಿ ಹೋದಾಗ ನೋಡಿದೆ, ಅಲ್ಲಿ ಎಷ್ಟು ಅಲ್ಲಿರುವಂತಹ ಎಲ್ಲ ಪೇಷಂಟ್ಸು. ಸರಿ, ಅವ್ರಗಳಿಗೋಸ್ಕರ ನಾವೇನಾದ್ರೂ ಒಂದು ಕಾರ್ಯಕ್ರಮ ಕೊಡೋಣ ಅಂದ್ಬಿಟ್ಟು VPCC ಸದಸ್ಯರೆಲ್ಲ ಹೋಗಿ ಅಲ್ಲಿ ಆಸ್ಪತ್ರೆಯಲ್ಲಿರೋ ಎಲ್ಲ ಪೇಷಂಟ್ಸ್ ಅವ್ರಗಳಿಗೆ ಒಂದು ನಮ್ಮ ಕಡೆಯಿಂದ ಒಂದು ಕಾರ್ಯಕ್ರಮವನ್ನು ನೀಡಿದ್ವಿ. ಇದು VPCC ವಿಕ್ಟೋರಿಯಾ ಸರ್ಕಾರಿ ಆಸ್ಪತ್ರೆಯಲ್ಲಿ ನೀಡಿದಂಥ ಒಂದು ಕಾರ್ಯಕ್ರಮ. 90 minute ಕಾನ್ಸರ್ಟ್ ಕೊಟ್ಟೆ, ಫಾರ್ ಎವರ್ ಆಶಾ ಅಂತ. ಅದಲ್ಲದೆ ವಿ ಹ್ಯಾಡ್ ಲಾಸ್ಟ್ ವೀಕ್ MD ಪಲ್ಲವಿ ಅವರು ಅಶ್ವಥ್ ವೈಭವ ಅಂತ ಒಂದು ಕಾನ್ಸೆಪ್ಟ್ ಕ್ರಿಯೇಟ್ ಮಾಡಿ ತುಂಬಾ ಜನಕ್ಕೆ ಇಷ್ಟ ಆಯ್ತು. ಎಷ್ಟೊಂದು ಜನ ಬಂದ್ರು. ಅಶ್ವಥ್ ಸರ್ ಹಾಡುಗಳು, ಮತ್ತೆ ಅವರ ಫ್ಯಾಮಿಲಿ ನೋಡಿ, ಅವರು ಚಂದ್ರ ಮ್ಯಾಮು, ಸಹನಾ, ಅವರೆಲ್ಲರೂ ಇದ್ದಾರೆ. ಸೊ ಅವ್ರ ಬಗ್ಗೆ ಎಷ್ಟೋ ಒಳ್ಳೆ ಮಾತು, ಅವ್ರ ಸ್ಟೋರೀಸ್ ನಮಗೆ ಗೊತ್ತಿಲ್ಲ, ಅವ್ರ ಬಗ್ಗೆ ಎಷ್ಟೊಂದು ಸ್ಟೋರೀಸ್ ನಾವು ಅಶ್ವಥ್ ಸರ್ ಕೇಳಿದ್ವಿ. ಸೊ that was Ashwath Vaibhava. So ee tara experiences is what we are doing at VP Culture Club. So now we move on to Dwar Music. Vijay, nee Dwar Music ಬಗ್ಗೆ Facebook I think 45,000 or something. ಅವ್ರು ಒಂದು ವರ್ಕ್ಶಾಪ್ ಬರ್ತಾರೆ, ಮತ್ತೆ ಆಫ್ಲೈನ್ ವರ್ಕ್ಶಾಪ್ಸ್ ಅಂದ್ರೆ ಬರಕ್ಕೆ ಕಷ್ಟ ಅಂತ, ವಾಟ್ ಎವರ್ ಇಂಟ್ರೆಸ್ಟ್ ದೆಮ್ ದೇ ಕಮ್. ಆನ್ಲೈನ್ ಸದ್ಯಕ್ಕೆ ಮಾಡ್ತಾ ಇಲ್ಲ, ಬಟ್ ತುಂಬಾ ಜನ ಕೇಳ್ತಾ ಇದ್ದಾರೆ. ನಾವು ಮೈಸೂರಿಂದ ಬರ್ತಾ ಇದ್ದಾರೆ, ಹುಬ್ಳಿಯಿಂದ ಬರ್ತಾ ಇದ್ದಾರೆ. ಸೊ ನಮ್ಗೆ ಮಾತಿಗೆ ವಿ ಕಾಂಟ್ ಕಮ್ ಎವ್ರಿ ವೀಕೆಂಡ್. ಆನ್ಲೈನ್ ಮಾಡಬಾರ್ದು ಅಂತಲ್ಲ, ನಮ್ಮ ಉದ್ದೇಶ ಏನಿತ್ತು ಅಂದ್ರೆ ಈ ಎಲ್ಲವೂ ಇವತ್ತಿನ ದಿನ ಆನ್ಲೈನ್ ಆಗ್ಬಿಟ್ಟಿದೆ. ಅಟ್ಲೀಸ್ಟ್ ಯಾವ್ದಾದ್ರು ಒಂದು ಕಲೆಯ ವಿಷಯದಲ್ಲಿ ನಾವೆಲ್ಲರೂ ಪರಸ್ಪರ ಸ್ಪಂದಿಸಬೇಕು, ನಾವೆಲ್ಲರೂ ಒಂದು ಜಾಗದಲ್ಲಿ ಬಂದು ಸೇರಬೇಕು, ಅದೇ ಉದ್ದೇಶ VPCCದು. ಸೊ ಆದಷ್ಟು ಆಫ್ಲೈನ್ ಅಂದರೆ ಎಲ್ಲರೂ ಬನ್ನಿ, ಎಲ್ಲರೂ ಸೇರೋಣ, ಎಲ್ಲರೂ ಚರ್ಚೆ ಮಾಡೋಣ, ಎಲ್ಲರೂ ಮಾತಾಡೋಣ ಅನ್ನೋ ಉದ್ದೇಶದಲ್ಲಿ. ಬಟ್ ಆನ್ಲೈನ್ ಕೂಡ ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಹೈಬ್ರಿಡ್ ಮಾಡೆಲ್ ಮಾಡ್ತಾ ಇದೀವಿ. ಅಂದ್ರೆ 3 ದಿನ ವರ್ಕ್ಶಾಪ್, ಅಂದ್ರೆ 2 ದಿನ ನೀವು ಯಾವ ಊರಲ್ಲಿ ಇರ್ತೀರೋ ಅದು ಮಾಡಿ, 3ನೇ ದಿನ ಬನ್ನಿ ಇಲ್ಲಿ ಎಲ್ಲರ ಜೊತೆ ಮೀಟ್ ಮಾಡಿ ಅಂತ ಒಂದು ಆ ಉದ್ದೇಶ ಇಸ್ ಆಫ್ಲೈನ್ ಕಮ್ಯುನಿಟಿ. ಬಟ್ ಅಫ್ಕೋರ್ಸ್ ಈಗ ಕಾಲ ಬದಲಾಗಿದೆ. ಸೊ ಸ್ವಲ್ಪ ಆನ್ಲೈನ್ ಹೋಗ್ಬೇಕು. ಸೊ ಅದಕ್ಕೆ ವಿ ಡೂಯಿಂಗ್ ಹೈಬ್ರಿಡ್ ಮಾಡೆಲ್ಸ್ ಆಲ್ಸೋ, ಬಟ್ ಇನ್ನೂ ಶುರು ಮಾಡಿಲ್ಲ. ಬಟ್ ನಮ್ಮ ಉದ್ದೇಶ ಎವ್ರಿಬಡಿ ಶುಡ್ ಕಮ್ ಹಿಯರ್ ಅಂಡ್ ಆಲ್, ಬಿಕಾಸ್ ಅದು ಫ್ರೆಂಡ್ಸ್, ಎಷ್ಟೋ ಜನ ಫ್ರೆಂಡ್ಸ್ ಆಗಿದ್ದಾರೆ ಇಲ್ಲಿ ಬಂದ ಮೇಲೆ. ದೇ ಆರ್ ಡೂಯಿಂಗ್ ದೇರ್ ಓನ್ ಥಿಂಗ್, ಜಾಮಿಂಗ್ ಮಾಡ್ತಾ ಇದ್ದಾರೆ, ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಅವ್ರುಗಳು ಇದು ಬಂದ್ಮೇಲೆ ಈಗ 10 ತಿಂಗಳಿಂದ ಅವ್ರುಗಳು ಏನ್ ಹೇಳ್ತಾರೆ, ಅಯ್ಯೋ ನಮಗೆ ಈ ರೀತಿ ಒಂದು ಜೀವನದಲ್ಲಿ ಹೊಸ ಅಲೆ ಬಂದ್ಬಿಟ್ಟಿದೆ. ಅವ್ರು ಏನೇ ಆದ್ರೂ ಬಂದ್ಬಿಡ್ತಾರೆ ಎಲ್ಲರೂ, ಪಾಪ ಎಲ್ಲ ಗೃಹಿಣಿಯರು, ಮತ್ತೆ ಈಗ ಮೇಡಮ್ ಡಾಕ್ಟರ್, ಎಷ್ಟು ಡಾಕ್ಟರ್ಗಳು ಬರ್ತಾರೆ. ಸೊ ಅವ್ರಿಗೆಲ್ಲ ಏನಾಗ್ಬಿಡಿ, ಒಂದು ಸ್ಟ್ರೆಸ್ ಬಸ್ಟರ್. ಇಲ್ಲಿ ಬರ್ತಾರೆ, ಏನೋ ಒಂದು ವರ್ಕ್ಶಾಪ್ ನಡೆಯುತ್ತೆ, ಒಂದು ಶಿಬಿರೋತ್ಸವ ನಡೆಯುತ್ತೆ, ಮತ್ತೆ ಕಾರ್ಯಕ್ರಮಗಳು ನಡೆಯುತ್ತೆ. ಇಲ್ಲಿ ಇವತ್ತು ಈಗ MD ಪಲ್ಲವಿ ಅವರ ಕಾರ್ಯಕ್ರಮ, ಇವತ್ತು ಸಂಜೆ ಒಂದು ಕಾರ್ಯಕ್ರಮ ಇದೆ. ಕಲಾವಿದರಿಗೆ, ಕಲೆಯಿಂದ ಕಲಾ ರಸಿಕರಿಗೆ, ಕಲೆಯಿಂದ ಕಲಾ ಪೋಷಕರಿಗೆ ಒಂದು ಸಮುದಾಯ, ಒಂದು ಕಮ್ಯುನಿಟಿ. ಮತ್ತೆ ಬರೀ ಬನಶಂಕರಿಯಿಂದ ಅಷ್ಟೇ ಅಲ್ಲ, ಜನ ಎಲ್ಲೆಲ್ಲಿಂದ ಬರ್ತಾರೆ.
ನಾವು ಅನೌನ್ಸ್ ಮಾಡ್ತೀವಿ. ಅವ್ರು ನಿಮ್ಮನ್ನ ಅಪ್ರೋಚ್ ಮಾಡೋದು ಹೇಗೆ, ಯಾವ ರೀತಿ? ಆನ್ಲೈನ್, ಎಲ್ಲ ಆನ್ಲೈನ್. ವಾಟ್ಸ್ಆಪ್ ಅಲ್ಲಿ ನಮ್ದೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡ್ತಾರೆ, ವಾಟ್ಸ್ಆಪ್ ಗ್ರೂಪ್ಸ್ ಇದೆ. ನಾವೊಂದು ಸುಮ್ಮನೆ ಈಗ ಮುಂದಿನ ವಾರ ಈ ರೀತಿ ಏನೋ ನಡೆಸ್ತಾ ಇದ್ದೀವಿ ಅಂತ ಹೇಳ್ತಿದ್ದಂಗೆ ಯಾರು ಆಸಕ್ತರಿದ್ದಾರೋ ಅವರೆಲ್ಲರೂ ಅದಕ್ಕೆ ಬೆಂಬಲ ನೀಡ್ತಾರೆ. ಟೈಮ್ ಇರುತ್ತೆ ಈಗ 90 ನಿಮಿಷ ಸಾಧಾರಣವಾಗಿ ಒಂದು 90 ಮಿನಿಟ್ಸ್ ವರ್ಕ್ಶಾಪ್ ತರ ಮಾಡ್ತೀವಿ. ಎಷ್ಟು ಕ್ಲಾಸಸ್ ಇರುತ್ತೆ? ಅದು ಕೆಲವ್ದು ಡಿಪೆಂಡಿಂಗ್ ಆನ್, ಈಗ ಏನಂದ್ರೆ ವೀಕ್ ಡೇಸ್ ಅಲ್ಲಿ ಮಾಡಿದ್ರೆ ಕೆಲವರು ಅಂತಾರೆ ಸರ್ ಒಂದು 3 ದಿನದ ಮಾಡಿ ಅಂತಾರೆ. ಈಗ ತ್ಯಾಗರಾಜನ ಪಂಚರತ್ನ ಕೃತಿ ಮಾಡ್ತೀವಿ, ಅದು 2 ತಿಂಗಳಿನ 2 ಮಂತ್ಸ್ ವರ್ಕ್ಶಾಪ್. ಅದು 2 ತಿಂಗಳು. ಏನಂದ್ರೆ ನಮ್ಗನ್ಸಿದ್ದು ನಾವು ರೆಗ್ಯುಲರ್ ಕ್ಲಾಸಸ್ಸು ಮಾಡ್ತೀವಿ ಇಲ್ಲಿ, ಬಟ್ ಎಷ್ಟೋ ಮಂದಿಗೆ ಏನೋ ಒಂದು ನಾವು 4 ಹಾಡು ಕಲಿಯೋಣ ಅಂತ ಆಸೆ ಇರುತ್ತೆ. ರೆಗ್ಯುಲರ್ ಆಗಿ ಕ್ಲಾಸಿಗೆ ಬಂದು ಕಲೀಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲದೆ ಇರ್ಬೋದು. ಅಂಥವ್ರಿಗೆ ನಾವು ಆ ರೀತಿ ಒಂದು ಸಣ್ಣದಾಗ ಒಂದು ಶಿಬಿರ ಮಾಡಿದಾಗ ಏನೋ ಬಂದು ಕಲಿತಾರೆ, ಆಸಕ್ತಿ ಹುಟ್ಟುತ್ತಿದ್ದಂಗೆ ಇನ್ನೊಂದು ಶಿಬಿರಕ್ಕೆ ಬರ್ತಾರೆ. ಈಗ ನೀವು ನೋಡಿದ್ರೆ ಮೇಲ್ಗಡೆ ಜಾನಪದ ಶಿಬಿರ ನಡೀತಾ ಇದೆ, ಒಂದು ಜಾನಪದ ಹಾಡುಗಳನ್ನು ಹೇಳ್ಕೊಡ್ತಾ ಇದ್ದಾರೆ. ಸೊ ಈ ರೀತಿ ಕೆಲವೊಂದು 3 ದಿನದ್ದು, ಕೆಲವೊಂದು 5 ದಿನದ್ದು, ಕೆಲವೊಂದು 1 ತಿಂಗಳಿದು, ಕೆಲವೊಂದು ರೆಗ್ಯುಲರ್ ಕ್ಲಾಸಸ್ಸು ನಡೀತಾ ಇದೆ. ಸೊ ಈ ರೀತಿ ಬೇರೆ 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 ಚಿಕ್ಕ ಚಿಕ್ಕದಾಗಿ ಹೇಗೆಲ್ಲ ತಲುಪಿಸ್ಬೋದು ಜನರಿಗೆ ಈ ಒಂದು ವಿಷಯಗಳನ್ನು. ಮತ್ತು ಈ ರಿಯಾಲಿಟಿ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸೋದಕ್ಕೆ ಅಂತಾನೆ ಕೆಲವರು ಇದನ್ನೆಲ್ಲ ಕರೀತಾ ಇರ್ತಾರೆ. ಸೊ ಅವ್ರಿಗೆ ಯಾವ ಥರ ನಾವು ಅಂದರೆ ಯಾವುದೋ ರಿಯಾಲಿಟಿ ಶೋಗೋಸ್ಕರ ಕಲಿಸೋದು ಅಂತ ನಾವು ಇಟ್ಕೊಂಡಿಲ್ಲ ಸರ್. ನಮ್ಮ ಅಂದರೆ ಒಂದು ಉದ್ದೇಶ ಅಂತೇನಿಲ್ಲ. ಇದೇನಂದರೆ ಒಂದು ಸಮುದಾಯ, ನನಗೆ ಆಸೆ ಇತ್ತು ನಮ್ಮ ಇಡೀ ಭಾರತದಲ್ಲೇ ಒಂದು ಬೃಹತ್ ಸಂಗೀತದ ಒಂದು ಸ್ಕೂಲ್ ಥರನೋ ಅಥವಾ ಒಂದು ಸ್ಟುಡಿಯೋ ಥರನೋ ಕಟ್ಟಬೇಕು ಅಂತ. ಬಟ್ ಅದು ಯಾವತ್ತು ನಡೆಯುತ್ತೋ ಗೊತ್ತಿಲ್ಲ. ಇದು ಏನಂದರೆ ನಾವೇ ನಮ್ಮ ಕೈಲಾದಷ್ಟು ಒಂದು ಸಣ್ಣದಾಗಿ ಒಂದು ಶಾಲೆನ ಕಟ್ಟೋಣ ಅಂತ ಹೇಳ್ಬಿಟ್ಟು ಈಗ ಸದ್ಯಕ್ಕೆ ಇದು ನಾವೇ ಕಟ್ಟಿದ್ದೀವಿ. ಇಲ್ಲಿ ರಿಯಾಲಿಟಿ ಶೋ ಅಂತ ಏನಿಲ್ಲ, ಅಂದರೆ ಎಲ್ಲ ರೀತಿಯಾದಂತಹ ಸಂಗೀತವನ್ನ ಇಲ್ಲಿ ಕಲಿಬೇಕು ಅಂತ ನಾವು ಮಾಡಿರೋದು. ಸೊ ಒಂದು ಕಡೆ ವೆಸ್ಟರ್ನ್ ಮ್ಯೂಸಿಕ್ಕು ಇದೆ, ಜಾಸ್ತಿ ವರ್ಕ್ಶಾಪ್ ತರ ಒಬ್ಬೆ ಅಲ್ಲಿ ಇಲ್ಲಿ ಮಾಡ್ತೀವಿ. ಬಟ್ ಹೆಚ್ಚು ನಾವು ಅರ್ಥ ಮಾಡ್ಕೊಂಡಿದ್ದೇನೆಂದ್ರೆ ರಂಗಗೀತೆಗಳು ಕಲೀಲಿಕ್ಕೆ ಎಷ್ಟು ಜನ ಆಸಕ್ತರಿದ್ದಾರೆ ಅಂದ್ರೆ ನೀವು ನಂಬಲಿಕ್ಕೆ ಆಗೋದಿಲ್ಲ. ಒಂದು ರಂಗಗೀತೆ ವರ್ಕ್ಶಾಪ್ ಅಂದ್ರೆ ಠಕ್ ಅಂತ ಬರ್ತಾರೆ. ಒಂದು ಜಾನಪದ ಅಂದ್ರೆ ಇಮಿಡಿಯೇಟ್, ಭಾವಗೀತೆ ಅಂದ್ರೆ ಅಂತಾರೆ ಭಕ್ತಿಗೀತೆ ಅಂತ. ಸೊ ಜನರಿಗೆ ಏನ್ ಬೇಕೋ ಅದನ್ನ ನಾವು ಇಲ್ಲಿ ಕಲ್ಪಿಸ್ಲಿಕ್ಕೆ ಅವಕಾಶ ಮಾಡೋ ಪ್ರಯತ್ನದಲ್ಲಿದ್ದೇವೆ. ನೀವು ವಿಕ್ಟೋರಿಯಾ ಹಾಸ್ಪಿಟಲ್ ಎಕ್ಸಾಂಪಲ್ ಹೇಳಿದ್ರೆ ವೆರಿ ಫೈನ್ ಒನ್. ಈಗ ತುಂಬ ಏಜ್ ದೊಡ್ಡ ಕಮ್ಯುನಿಟಿ ಇರುತ್ತೆ, ಅಲ್ಲಿ ಹೋಗಿ ನಿಮ್ಮ ಟೀಮ್ ಪರ್ಫಾರ್ಮ್ ಮಾಡೋದು ಆ ಥರದ್ದು ಏನಾದ್ರು ಸರ್ವಿಸ್? ಹೌದು ಸರ್. ಈಗ ಸಿ ಅಶ್ವಥ್ ಅವರು ಮನೆ ಅಂಗಳದಲ್ಲಿ ಸಿ ಅಶ್ವಥ್ ಅಂತ ಮಾಡಿದ್ರು. ಏನೋ ಒಂದು ಅಪಾರ್ಟ್ಮೆಂಟ್ ಅಲ್ಲಿ 105 ಜನ ಇದ್ದಾರೆ ಅಂದ್ರೆ ಅಲ್ಲೇ ಹೋಗಿ ಸಿ ಅಶ್ವಥ್ ಸರ್. ಈಗ ಮುಂದಿನ ವಾರನೂ ಬರೀ ಸೀನಿಯರ್ ಸಿಟಿಜನ್, ಮುಂದಿನ ತಿಂಗಳು ವರ್ಲ್ಡ್ ಸೀನಿಯರ್ ಸಿಟಿಜನ್ ಡೇ ಅಂತ ಇದೆ. ಸೊ ವಿ ಆರ್ ಪ್ಲಾನಿಂಗ್ ಅ BPCC ಕಾನ್ಸರ್ಟ್ ಇಲ್ಲಿ ಎಲ್ಲರೂ ಸೀನಿಯರ್ ಸಿಟಿಜನ್ಸ್, ಓನ್ಲಿ ಫಾರ್ ಸೀನಿಯರ್ ಸಿಟಿಜನ್ಸ್ ಅದು ಪ್ಲಾನ್ ಮಾಡ್ತಾ ಇದೀವಿ. ಡೆಫಿನೆಟ್ಲಿ ಸರ್, ನಮ್ಗೆ ಕಾಂಟ್ಯಾಕ್ಟ್ ಕೊಟ್ರೆ ನಾವು ಬಂದು ದಟ್ ಇಸ್ ಅವರ್ ಹೋಲ್ ಇಂಟೆನ್ಷನ್. ನಾವು NGOs ಹೋಗಿ ಸ್ವಲ್ಪ ಸೀನಿಯರ್ ಸಿಟಿಜನ್ಸ್ ಮುಂದೆ ಅವರು 90 ಮಿನಿಟ್ ಕಾನ್ಸರ್ಟ್ ಮಾಡೋಣ ಅಂತ. ಹೌದು. ಅಲ್ಲ, ವಿಕ್ಟೋರಿಯಾ ಆಸ್ಪತ್ರೆ ನಾವು ಮಾಡಿದಾಗ ನಾವು ಆ ವಿಡಿಯೋಸ್ ಬೇಕಾದ್ರೆ ಆಮೇಲೆ ಶೇರ್ ಮಾಡ್ತೀವಿ. ಎಲ್ಲ ಪೇಷಂಟ್ಸು ಕುಣಿತಾ ಇದ್ರು, ಅವರೆಲ್ಲ ಡಾನ್ಸ್ ಮಾಡ್ತಾ ಇದ್ರು. ನಾನೇ ಆಮೇಲೆ ಅಂದೆ, ಅಪ್ಪ ದಯವಿಟ್ಟು ರೆಸ್ಟ್ ತಗೊಳ್ಳಿ, ಕೂತ್ಕೊಳ್ಳಿ ಅಂತ. ಸಾರಿ, ನೀವೇನೇ ಹೇಳ್ತಾರೆ. ಈಗ ನೀವು ಸಾಕಷ್ಟು ವರ್ಕ್ಶಾಪ್ 10 ತಿಂಗಳಿಂದ ಮಾಡ್ಕೊಂಡು ಬರ್ತಿದ್ದೀರಾ. ಈ ಸಿನಿಮಾ ಅವಕಾಶಗಳು ಏನಾದರೂ ನಿಮ್ಮ ಸ್ಟೂಡೆಂಟ್ಸ್ಗಳಿಂದ ಹೋಗಿದೆಯಾ? ಅಂದರೆ ನಮ್ಮ ಪ್ರಯತ್ನ ಏನಂದರೆ ಟ್ರೈನ್ ಮಾಡೋದು. ಈಗ ನಾವೇ ಅದೇ ನಮ್ಮ ಮುಂದಿನ ಉತ್ತರ ಆಗಿರುತ್ತೆ. ದ್ವಾರ್ ಸ್ಟುಡಿಯೋಸ್ ಅಂತ ಕಟ್ಟಿದ್ದೀವಿ, ನಿಮಗೆ 2ನೇ ಫ್ಲೋರ್ ತೋರಿಸ್ತೀನಿ. ನಾವೊಂದು ಇಲ್ಲೇ ಸ್ಟುಡಿಯೋ ನಿರ್ಮಾಣ ಮಾಡಿದ್ದೀವಿ. ಇದು ಒಬ್ಬರು ಡಿಡಿಯರ್ ಅಂದ್ಬಿಟ್ಟು ಫ್ರಾನ್ಸಿಂದ ಬಂದು ಅವರು ಕಟ್ಟಿರುವಂತಹ ಸ್ಟುಡಿಯೋ. ಸೊ ಇಲ್ಲಿ ಏನಂದರೆ ಆಸಕ್ತರಿಗೆ ಅವರ ಸಂಗೀತವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೇ ಅವಕಾಶ ಮಾಡಿಕೊಟ್ಟಿದ್ದೀವಿ. ನಾವೇ ಇಲ್ಲಿ ಏನಂದರೆ ಫುಲ್ ಟೈಮ್ ಜಿಂಟು ಅಂದ್ಬಿಟ್ಟು ಸೌಂಡ್ ಇಂಜಿನಿಯರ್ ಇದ್ದಾರೆ. ಯಾರಿಗೆ ಅವರ ಹಾಡು ರೆಕಾರ್ಡ್ ಮಾಡಬೇಕು ಅಂತ ಆಸೆ ಆಗುತ್ತೋ ಬಂದು ನೀವೇ ರೆಕಾರ್ಡ್ ಮಾಡಿ. ನಾವಿಲ್ಲಿ ಫುಲ್ ಟೈಮ್ ನಿರ್ಮಾಣ ಮಾಡಲಿಕ್ಕೆ ಮ್ಯೂಸಿಕ್ ಡೈರೆಕ್ಟರ್ಸ್ನೂ ಇಟ್ಟಿದ್ದೀವಿ. ಈಗ ನಿಮಗೆ ಹಾಡು ಹಾಡಬೇಕು ಅಂತ ಇಷ್ಟ ಇದೆಯಾ, ದಯವಿಟ್ಟು ಬನ್ನಿ, ನಿಮ್ಮ ಹಾಡನ್ನು ಇಲ್ಲಿ ಹಾಡಿ. ಆ ಮ್ಯೂಸಿಕ್ ಡೈರೆಕ್ಟ್ರು ಮ್ಯೂಸಿಕ್ ಮಾಡ್ತಾರೆ. ಮಾಡಿದ್ಮೇಲೆ ನಾವೇ ದ್ವಾರ ಮ್ಯೂಸಿಕಲ್ಲಿ ಅದನ್ನು ರಿಲೀಸ್ ಮಾಡ್ತೀವಿ. ಆ ಉತ್ಸವದಲ್ಲಿ ಎಲ್ಲರೂ ಬರ್ತಾರೆ. ಈಗ ನೀವು ಕೆಲವು ಫೋಟೋಸ್ ನೋಡಿರ್ತೀರ, ತುಂಬ ಹೋಗಿರುತ್ತೆ.
ಬಟ್ ಏನಂದ್ರೆ ಜಾಗ ಈ ಜಾಗದಲ್ಲಿ ಎಷ್ಟು ಜನ ಆಗತ್ತೋ ಆ ರೀತಿ ನಾವು ಪ್ಲಾನ್ ಮಾಡ್ಕೋತೀವಿ. ಶಿಬಿರೋತ್ಸವದಲ್ಲಿ ನಾನು ಇರ್ತೀನಿ, ಸೊ ನಾನು ಎಲ್ಲರನ್ನೂ ಭೇಟಿ ಆಗ್ತೀನಿ. ಅವರು ತಮ್ಮ ಇದು ನಮ್ಮ ಮೇಲ್ಗಡೆ ಸ್ಟುಡಿಯೋ ಇದೆ, ಒನ್ ಆಫ್ ದ ಫೈನ್ ಸ್ಟುಡಿಯೋಸ್ ನಾವು ಕಟ್ಟಿದ್ದೀವಿ ಇನ್ ಟರ್ಮ್ಸ್ ಆಫ್ ಟೆಕ್ನಾಲಜಿ. ನೀವು ನೋಡಿದ್ರೆ ಭಾಳ ಹೈ ಎಂಡ್ ಟೆಕ್ನಾಲಜಿನಲ್ಲಿ ಸ್ಟುಡಿಯೋ ಕಟ್ಟಿದ್ದೀವಿ. ಇದನ್ನು ತಾವೆಲ್ಲರೂ ನೋಡ್ಬೋದು, 2ನೇ ಫ್ಲೋರಲ್ಲಿದೆ. ಸೊ ಇಲ್ಲಿ ಏನಂದರೆ ಎಲ್ಲ ಕಲಾವಿದರು ಬಂದು ತಮ್ಮ ಮ್ಯೂಸಿಕನ್ನು ರೆಕಾರ್ಡ್ ಮಾಡ್ಬೋದು. ರೆಕಾರ್ಡ್ ಮಾಡಿಬಿಟ್ಟು ನಾವೇ ದ್ವಾರ್ ಮ್ಯೂಸಿಕಲ್ಲಿ ಅದನ್ನು ರಿಲೀಸ್ ಮಾಡ್ತೀವಿ. ಸೊ ದ್ವಾರ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಇದೊಂದು ನಮ್ಮ ಒಂದು ಸಣ್ಣ ಪ್ರಯತ್ನ. ಇದು ಎಲ್ಲವೂ ಕಳೆದ 10 ತಿಂಗಳಿಂದ ನಡೀತಾ ಇದೆ. ಈ ದ್ವಾರ್ ಮ್ಯೂಸಿಕಲ್ಲಿ ನವರಾತ್ರಿ ಟೈಮಲ್ಲಿ ನಾವು ನವದುರ್ಗಾ ಗೀತಮಾಲಾ ಅಂದ್ಬಿಟ್ಟು ರಿಲೀಸ್ ಮಾಡಿದ್ವಿ. ಇದರಲ್ಲಿ 9 ದಿನಗಳಿಗೆ 9 ಹಾಡನ್ನು ನಾವು ರಿಲೀಸ್ ಮಾಡಿದ್ವಿ. ನಾನು ಹಾಡಿದೆ, ಅನುರಾಧ ಭಟ್ ಅವ್ರು ಹಾಡಿದ್ದಾರೆ, ಮತ್ತು ಶಂಕರ್ ಮಹಾದೇವನ್ ಅವ್ರು ಹಾಡಿದ್ದಾರೆ. ಇದಕ್ಕೆ ನಮ್ಮ ಶಿವಶ್ರೀ ಅವರು ಹಾಡಿದ್ರು, ರಾಜೇಶ್ ಕೃಷ್ಣನ್ ಅವ್ರು ಹಾಡಿದ್ದಾರೆ, ಪ್ರಿಯಾಂಕಾ ಬರ್ವೆ ಅಂದ್ಬಿಟ್ಟು ಹಾಡಿದ್ದಾರೆ, ಕೀರ್ತನ್ ಹೊಳ್ಳ ಅವ್ರು ಹಾಡಿದ್ದಾರೆ. ಇವರೇ ಕಂಪೋಸ್ ಮಾಡಿದ್ದು ಕೂಡ, ಲಕ್ಷ್ಮೀ ನಾಗರಾಜ್ ಅವರು. ಸೊ ಇದು ಅನಿರುದ್ಧ ಐತಾಳ್ ಅವ್ರು ಹಾಡಿರೋದು. ಸೊ ಹೀಗೆ ಬೇರೆ ಬೇರೆ ಈಗ ಕಳೆದ 10 ತಿಂಗಳಿಂದ ದ್ವಾರ್ ಮ್ಯೂಸಿಕ್ ಅನ್ನೋದನ್ನ ನೀವು ಒಂದು ವೇಳೆ ನಾನು ಏನಂದ್ರೆ ಈ ಮಾಧ್ಯಮದ ಸೊ ಏನಂದ್ರೆ ನಮ್ಮಲ್ಲಿ ಒಂದು 700 ರೂಪಾಯಿ ಇಟ್ಕೊಂಡು ಮನೆಯಿಂದ ಹೊರಗೆ ಬಂದವರು. ಸೊ ಇವತ್ತು ಇಷ್ಟು ಹಂತವಾಗಿ ಬೆಳೆದಿದ್ದೀರ ಅಂದ್ರೆ ನಿಮ್ಗೆಲ್ಲ ಕಷ್ಟಗಳು ಗೊತ್ತಿರುತ್ತೆ, ಎಷ್ಟು ಹಂತವಾಗಿ ಎಷ್ಟು ಕಷ್ಟಪಟ್ಟು ಬಂದಿದ್ದೀರ ಅಂತ. ಸೊ ಈಗ ಬಡವರು ಬಡ ಮಕ್ಕಳು ಇರ್ತಾರೆ, ಅವ್ರಿಗೂ ಆಸಕ್ತಿ ಇರುತ್ತೆ, ಅವ್ರಿಗೆ ನಿಮ್ ಕಡೆಯಿಂದ ಈ ಅಂದ್ರೆ ಎಲ್ಲ ಖಂಡಿತವಾಗಿಯೂ ಆಸಕ್ತಿ ಒಂದು ಬಹಳ ಮುಖ್ಯ. ಬಟ್ ಅದಕ್ಕಿಂತ ಮುಖ್ಯ ಪ್ರತಿಭೆ. ಅಂದರೆ ಆಸಕ್ತಿ ಒಂದು ಕಡೆ, ಈಗ ಹಲವಾರು ವ್ಯಕ್ತಿಗಳಿಗೆ ಆಸಕ್ತಿ ಇರುತ್ತೆ, ಬಟ್ ಅದರೊಂದಿಗೆ ಪ್ರತಿಭೆ ಕೂಡ ಇರಬೇಕು. ಸೊ ನಮ್ಮಲ್ಲಿ ಒಂದು ಸಣ್ಣ ಟೀಮ್ ಇದೆ. ಅವರು ಈ ರೀತಿ ಬರುವ ಪ್ರತಿಭೆಗಳೊಂದಿಗೆ ಸ್ಪಂದಿಸ್ತಾರೆ. ಅವರಲ್ಲಿ ಏನಿದೆ ವಿಷಯ, ಅವ್ರು ಏನನ್ನು ಮಾಡ್ಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಇನ್ನು ಕೆಲವರಿಗೆ ಕಲೀಲಿಕ್ಕೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿರ್ತೀವಿ. ಸೊ ಕಲಿತು ನಂತರ ನೀವು ಹಾಡುಗಳನ್ನು ಬಿಡುಗಡೆ ಮಾಡಿ, ಅಂದರೆ ಮೊದಲು ಕಲಿಬೇಕಲ್ಲ. ಸೊ ಆಸಕ್ತಿ ಇದ್ದವ್ರಿಗೆ ಕಲಿಸ್ತೀವಿ. ಆ ಪ್ರತಿಭೆಯಲ್ಲಿ ನಮಗೆ ಇವರ ಹಾಡುಗಳು ಹೊರಬರಬೇಕು ಅಂತ ನಮಗೂ ಅನಿಸ್ದಾಗ ವಿ ವಿಲ್ ಗಿವ್ ದೆಮ್ ಸಪೋರ್ಟ್ ಆ್ಯಂಡ್ ಅವ್ರಿಗೆ ಎಲ್ಲ ಫೆಸಿಲಿಟೀಸನ್ನು ನಾವು ಮಾಡಿದ್ದೀವಿ. ಸೊ ಅಲ್ಲಿ ರೆಕಾರ್ಡ್ ಮಾಡ್ತಾರೆ. ಅದಷ್ಟೇ ಅಲ್ಲದೆ VPCC ಟ್ಯಾಲೆಂಟ್ಗಳೇ, ಈಗ ನಾನು ಯಾವುದೋ ಒಂದು ನೆಟ್ಫ್ಲಿಕ್ಸ್ಗೆ ಯಾವುದೋ ಒಂದು ಕೆಲಸ ಮಾಡ್ತಾ ಇದ್ದೆ, ಅದಕ್ಕೆ ಎಲ್ಲ VPCC ಟ್ಯಾಲೆಂಟೇ ಬಂದು ಹಾಡಿದ್ರು. ಸೊ ಈಗ ಅನೇಕ ಕಾರ್ಯಕ್ರಮಗಳಲ್ಲಿ ಇವ್ರುಗಳು ಹೋಗಿ ಹಾಡ್ತಾ ಇದ್ದಾರೆ. ಸೊ ಬರೀ ರಿಲೀಸ್ ಅಷ್ಟೇ ಅಲ್ಲ, ಇವ್ರುಗಳಿಗೆ ಕಾರ್ಯಕ್ರಮಗಳನ್ನು ನೀಡಲಿಕ್ಕೂ ಅವಕಾಶಗಳು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ಮತ್ತು ಹೌ ಟು ಬಿ ಆನ್ ಸ್ಟೇಜ್ ಮೇಲೆ ಹೇಗಿರಬೇಕು, ಇಂಡಸ್ಟ್ರಿಯಲ್ಲಿ ಯಾವ ರೀತಿ ವ್ಯವಹರಿಸಬೇಕು, ಇದೆಲ್ಲ ವಿಷಯಗಳನ್ನು ನಾವು ಹೇಳ್ತೀವಿ. ಸೊ ಆಸಕ್ತರಿಗೆ, ಪ್ರತಿಭಾನ್ವಿತ ಕಲಾವಿದರಿಗೆ. ಸೊ ಇದೊಂದು ಹಾಡನ್ನು ರಿಲೀಸ್ ಮಾಡಿದ್ವಿ, ಬೆರೆತು ಅಂತ. ಇದಾದ ಮೇಲೆ ನಾವು ಅಹಂ ಸತ್ ಅಂದ್ಬಿಟ್ಟು ಒಂದು ಹಿಂದಿನಲ್ಲಿ ರಿಲೀಸ್ ಮಾಡಿದ್ವಿ. ರಾಮ ರಾಮ ಅಂದ್ಬಿಟ್ಟು ರಾಮೋತ್ಸವಕ್ಕೊಂದು ಸಾಗರ್ ಸಿಂಹ ಅವ್ರು ಬರೆದಂಥ ಭಾಳ ಸುಂದರವಾದಂಥ ಹಾಡು. ಬಾನಸರದಾರ ಅಂತ ಈಗಷ್ಟೇ ಕಳೆದ ವಾರ ನಾವು ರಿಲೀಸ್ ಮಾಡಿದ್ವಿ. ಸೊ ಈ ರೀತಿ ಅನೇಕ ಹಾಡುಗಳನ್ನು ಇಲ್ಲಿ ಇವರೆಲ್ಲ ನೋಡಿದ್ರೆ ನೀವು ಎಲ್ಲ ಹೊಸ ಪ್ರತಿಭೆಗಳು. ಸಾಗರ್ ಸಿಂಹ ಬಹಳ ಟ್ಯಾಲೆಂಟೆಡ್ ಯಂಗ್ ಬಾಯ್ ಆ್ಯಂಡ್ ಅವನಿಗೆ ಬಹಳ ಆಸಕ್ತಿ ಸಂಗೀತದಲ್ಲಿ, ಮತ್ತು ಒಳ್ಳೆ ಶ್ರದ್ಧೆ ಇದೆ, ಪ್ರತಿಭೆ ಇದೆ. ಸೊ ಇದು ಸಂಪೂರ್ಣವಾಗಿ ನಾವೇ ಪ್ರೊಡ್ಯೂಸ್ ಮಾಡೋದು. ಅಂದರೆ ಅವರಿಗೆ ಸ್ಟುಡಿಯೋಯಿಂದ ಹಿಡಿದು ಎಲ್ಲ ಸೌಕರ್ಯವನ್ನು ನಾವೇ ಕೊಟ್ಟಿದ್ದೀವಿ. ಸ್ಟುಡಿಯೋ ಮತ್ತು ವಿಡಿಯೋ ಕೂಡ ನಾವೇ ಪ್ರೊಡ್ಯೂಸ್ ಮಾಡಿ. ಸೊ ಈ ರೀತಿ ಅಂದರೆ ಇದು ಪ್ರಾರಂಭ ಆಗಿದೆ, ಇದು ಪಯಣ. ಏನ್ ಗೊತ್ತಾ, ಇವಾಗ ಫಿಲ್ಟರ್ ಆಗುತ್ತೆ ಸರ್. ಅಂದ್ರೆ ಈಗ ನಿಮ್ಮ ಬ್ಯಾನರ್ ಅಲ್ಲಿ ರಿಲೀಸ್ ಮಾಡ್ತೀರಾ ಅಂದ್ರೆ ಒಂದು ಗುಣಮಟ್ಟ ಬೇಕಾಗುತ್ತೆ. ಖಂಡಿತವಾಗಿ ಆ ಫಿಲ್ಟರ್ ನಾವು ಮಾಡೇ ಮಾಡ್ತೀವಿ. ಈಗ ಇವತ್ತು ನಾವು ಬಿಡುಗಡೆ ಮಾಡ್ತಿರೋ ಹಾಡಿನ ಬಗ್ಗೆ ನಾನು ಹೇಳಬೇಕು ಅಂದರೆ, ಮೋಹ ಅನ್ನೋ ಒಂದು ಹಾಡು. ಕೀರ್ತನ್ ಹೊಳ್ಳ ಅವರು ಅದ್ಭುತವಾದಂಥ ಪ್ರತಿಭೆ, ನಮ್ಮ ನಾಡಿನ ಅದ್ಭುತವಾದಂಥ ಪ್ರತಿಭೆ. ತನುಷಾ ಅವರು ಹಾಡಿದ್ದಾರೆ. ಅನೇಕ ಮಂದಿಗೆ ಇವರ ಪರಿಚಯ ಇರಬಹುದು, ಇಲ್ಲದೇ ಇರಬಹುದು. ಆದರೆ ನಾನು ನಮ್ಮ VPCC ತಂಡ ದ್ವಾರ್ ಮ್ಯೂಸಿಕ್ಕು ಇವರಲ್ಲಿ ಉತ್ಕೃಷ್ಟವಾದಂಥ ಪ್ರತಿಭೆಯನ್ನು ನೋಡಿದ್ದೀವಿ. ಹಾಗಾಗಿ ನಾವು ಈಗ ಈ ರೀತಿ ಒಂದು ಪತ್ರಿಕಾಗೋಷ್ಠಿ ಮಾಡಿ ಅವರ ಹಾಡನ್ನು ಬಿಡುಗಡೆ ಮಾಡಿ ಅದರಿಂದ ಅವರ ಭವಿಷ್ಯಕ್ಕೆ ಏನಾದರೂ ಒಂದು ಲಾಭ ಆದರೆ ನಮಗೆ ಅದು ನಮ್ಮ ಎಲ್ಲೋ ಆಬ್ಜೆಕ್ಟಿವ್ ಪೂರ್ಣಗೊಳ್ತು ಅನ್ನೋ ಭಾವನೆ. ಖಂಡಿತವಾಗಿಯೂ ಫಿಲ್ಟ್ರೇಷನ್ ಇರುತ್ತೆ. ಒಂದು ಗುಣಮಟ್ಟದ ಹಾಡುಗಳನ್ನು ಮಾತ್ರ ಬಿಡುಗಡೆ ಮಾಡಬೇಕು ಅನ್ನೋ ಒಂದು ಪ್ರಯತ್ನದಲ್ಲಿದ್ದೇವೆ. ಅಂದರೆ ಸುಮ್ಮನೆ ಯಾರಾದರೂ ಬಂದು ಎಲ್ಲ ಹಾಡುಗಳನ್ನು ಬಿಡುಗಡೆ ಮಾಡುವಂಥ ಒಂದು ಮನಸ್ಥಿತಿಲಿಲ್ಲ. ನಾವು ಒಂದು ಉತ್ಕೃಷ್ಟವಾದಂಥ ಹಾಡುಗಳು, ಸಾಹಿತ್ಯವಾಗಲಿ
ಅಥವಾ ಸಂಗೀತವಾಗಲಿ ಅದು ಒಂದು ಒಳ್ಳೆ ಕ್ವಾಲಿಟಿಲಿರಬೇಕು ಅನ್ನೋದೇ ನಮ್ಮ ಪ್ರಯತ್ನ. ಈಗಿನ ರಿಯಾಲಿಟಿಯಲ್ಲಿ ಏನು ನಡೀತಿದೆ, ಮೋಹ ಮಾಯೆ ಏನು ನಡೀತಿದೆ, ಇದ್ರ ಬಗ್ಗೆ ಒಂದು ಡಿಸ್ಕ್ಲೋಸ್ ಮಾಡಬೇಕು ಅಂಥೇಳಿ ಒಂದು ಕಾನ್ಸೆಪ್ಟ್ ಬಂದಳು. ಸೊ ಆ ಥರ ಶುರುವಾದಂಥ ಒಂದು ಐಡಿಯಾ ಎಂಡೆಡ್ ಅಪ್ ವಿತ್ ಮೋಹ ರೈಟ್ ನೌ. ದಿಸ್ ಯು ಹ್ಯಾವ್ ಸೀನ್ ಹಿಯರ್. ನಮಸ್ಕಾರ. ಫಸ್ಟ್ ಈ ಸಾಂಗ್ ಹೆಂಗೆ ಬಂತು ಅಂದರೆ ಇಟ್ಸ್ ಜಸ್ಟ್ ಪ್ಯಾಷನ್ ಫಾರ್ ಮ್ಯೂಸಿಕ್. ಕೀರ್ತನ್ ಆ್ಯಂಡ್ ನಾನು ಮಾತಾಡ್ತಿರ್ಬೇಕಾದ್ರೆ ಒಂದಿನ ಐ ಜಸ್ಟ್ ಟೋಲ್ಡ್ ಹಿಮ್ ದ್ಯಾಟ್ ಐ ಆಲ್ವೇಸ್ ವಾಂಟೆಡ್ ಟು ಕಂಪೋಸ್ ಮಾಡಿ ನಮ್ಮದೇ ಅಂತ ಒಂದು ಸಾಂಗ್ನ ಬಿಡುಗಡೆ ಮಾಡಬೇಕು ಅಂತ. ಸೊ ಹಾಗಾಗಿ ಜಸ್ಟ್ ಒಂದು ಗಿಟಾರ್ ಇನ್ಸ್ಟ್ರೂಮೆಂಟ್ ಇಟ್ಕೊಂಡು ಒಂದು ರೆಕಾರ್ಡಿಂಗ್ ಕಳಿಸಿದ್ರು. ಅದನ್ನು ಕೇಳಿ ನನಗೊಂದು ಥಾಟ್ ಬಂತು, ಈ ಥರ ಮಾಡ್ಬೋದು ಅಂತ. ಆ್ಯಂಡ್ ಐ ಜಸ್ಟ್ ಅವ್ರಿಗೆ ಕಳಿಸ್ದೆ ಆ್ಯಂಡ್ ಅವ್ರು ಹೆಲ್ಪ್ ಮಾಡಿದ್ರು, ಈ ಥರ ಮಾಡ್ಬೋದು ಆ ಥರ ಮಾಡ್ಬೋದು ಅಂತ. ಅದು ಫ್ರೇಮ್ ಆಗಿ ನಾವು ವಿ ವರ್ ವೆರಿ ಫಾಸ್ಟ್, ತುಂಬ ಬೇಗ ಮುಗಿಸ್ಬೇಕು ನಮಗೆ, ಬಿಕಾಸ್ ಒಳಗೆ ಇಟ್ಕೊಳ್ಳೋಕೆ ಆಗ್ತಿರಲಿಲ್ಲ. ಇಟ್ ವಾಸ್ ಸೋ ಮಚ್ ಟು ಕೀಪ್ ಇನ್ಸೈಡ್. ಸೊ ಆದಷ್ಟು ಬೇಗ ಕಂಪೋಸಿಷನ್ ಮುಗಿಸಿ ರೆಕಾರ್ಡ್ ಮಾಡಿ ವಿಡಿಯೋ ಮಾಡಿ ಎಲ್ಲ, ಅದು ಫುಲ್ ಲೈಫ್ ಬ್ಯುಸಿ ಆಗಿದ್ರೂ ವಿ ಟುಕ್ ದಿಸ್ ಆನ್ ಪ್ರಯಾರಿಟಿ ಆ್ಯಂಡ್ ವಿ ಡಿಡ್ ಇಟ್. ಆ್ಯಂಡ್ ವೆರಿ ಗ್ರೇಟ್ಫುಲ್ ವಿಜಯ್ ಪ್ರಕಾಶ್ ಸರ್ಗೆ, ಮಹತಿ ಮ್ಯಾಮ್ಗೆ, ದ್ವಾರ್ ಮ್ಯೂಸಿಕ್ ಆ್ಯಂಡ್ VP ಕಲ್ಚರ್ ಕ್ಲಬ್ಗೆ ಥ್ಯಾಂಕ್ ಯು ಸೋ ಮಚ್. ಇದೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದಾರೆ ನಮಗೆ. ಸೊ ಇದು ಮೋಹ ಅಂತ. ನಮ್ಮ ಲೈಫಲ್ಲಿ ನಾವು ಯಾವಾಗಲೂ ವಿ ರನ್ ಬಿಹೈಂಡ್ ಮೆನಿ ಬಿಗ್ ಥಿಂಗ್ಸ್ ಆ್ಯಂಡ್ ನಮಗೆ ನಮ್ಮ ಅಕ್ಕಪಕ್ಕ ಇರೋದನ್ನು ನಾವು ವಿ ಟೆನ್ ಟು ಓವರ್ಲುಕ್. ಸೊ ಈ ಸಾಂಗ್ ಅದರ ಬಗ್ಗೆ ಬೇಸಿಕಲಿ ನಮ್ಮ ಅಕ್ಕಪಕ್ಕ ಇರೋದನ್ನೇ ನಾವು ಅದೇ ನಮಗೆ ಖುಷಿ ಸಿಗುತ್ತೆ. ಬಟ್ ನಾವು ಯಾವಾಗಲೂ ಬೇರೆದನ್ನು ಹುಡ್ಕೊಂಡು ಹೋದಾಗ ನಮ್ಮ ಅಕ್ಕಪಕ್ಕ ಇರೋದನ್ನು ನಾವು ಅದರ ವ್ಯಾಲ್ಯೂ ಕಳ್ಕೊಂಡು ಬಿಡತ್ತೆ. ಸೊ ನಾವು ಎಲ್ಲೋ ಬೇರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗಬೇಕಂದ್ರೆ ಫಸ್ಟ್ಲಿ ವಿ ಹ್ಯಾವ್ ಟು ವ್ಯಾಲ್ಯೂ ವಾಟ್ ವಿ ಹ್ಯಾವ್. ಅದನ್ನು ವ್ಯಾಲ್ಯೂ ಮಾಡಿದ್ರೇ ಮಾತ್ರ ನಮಗೆ ವಿಲ್ ವ್ಯಾಲ್ಯೂ ಬಿಗರ್ ಥಿಂಗ್ಸ್. ಸೊ ದಟ್ಸ್ ದ ಮೀನಿಂಗ್ ಆಫ್ ದಿಸ್ ಸಾಂಗ್. ಸೊ ಈ ಮಾಯೆ ಮೋಹ ಹಾಡು ಬಿಟ್ಟು ಇನ್ನೆಷ್ಟು ಹಾಡುಗಳನ್ನ ನೀವು ಬರೆದಿದ್ದೀರಿ, ಕಂಪೋಸ್ ಮಾಡಿ? ದಿಸ್ ಇಸ್ ಮೈ ಫಸ್ಟ್ ಕಂಪೋಸಿಷನ್. ಬೇರೆ ಸಾಂಗ್ಗಳು ಗಳಿಗೆಲ್ಲ ಹಾಡಿದ್ದೀನಿ, ಕೊಲಾಬ್ರೇಷನ್ ಮಾಡಿದ್ದೀನಿ. ಬಟ್ ದಿಸ್ ಇಸ್ ಮೈ ಫಸ್ಟ್ ಕನ್ನಡ ಕಂಪೋಸಿಷನ್. ಸೊ ಲಿರಿಕ್ಸ್ ಬರೆದಿರೋದು ರಾಘವೇಂದ್ರ ವಿ ಕಾಮತ್ ಅಂತ. ತುಂಬ ಹೆಲ್ಪ್ ಮಾಡಿದ್ದಾರೆ ನಮಗೆ. ಸೊ ಹೌದು. ಅಂದರೆ ಎಷ್ಟೊಂದು ಸಲ ಏನಾಗ್ಬಿಡತ್ತೆ, ನಮ್ಮ ವಾಯ್ಸ್ ತುಂಬ ಜನ ಗೊತ್ತಿರ್ಬೋದು, ಬಟ್ ನಮ್ಮ ಫೇಸ್ ವ್ಯಾಲ್ಯೂ ಗೊತ್ತೇ ಇರಲ್ಲ. ಸೊ ಐ ವಾಂಟೆಡ್ ಟು ಬಿ ದೇರ್. ಸೊ ಫೇಸ್ ವ್ಯಾಲ್ಯೂ ಗೊತ್ತಾದ್ರೆ ಸಿನಿಮಾಗೂ ಕರೀತಾರೆ. ಸಿನಿಮಾದವರೇ ಅದು ಯೋಚನೆ ಮಾಡಿಲ್ಲ. ನೋಡೋಣ ಸರ್, ಇನ್ನೂ ಅಷ್ಟೊಂದು ಯೋಚನೆ ಮಾಡಿಲ್ಲ. ಸದ್ಯಕ್ಕೆ ನಮ್ಮ ಕಮಿಟ್ಮೆಂಟ್ ಟು ಮ್ಯೂಸಿಕ್ ಇಸ್ ಮಚ್ ಅಬವ್ ಎನಿಥಿಂಗ್ ಎಲ್ಸ್. ಸೊ ಆ ಕನ್ಸಿಸ್ಟೆನ್ಸಿ ಮತ್ತು ಕಮಿಟ್ಮೆಂಟ್ ಇಸ್ ವಾಟ್ ವಿ ಹ್ಯಾವ್ ರೈಟ್ ನೌ.